ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಈಗಾಗಲೇ KMF ಅಧಿಸೂಚನೆಯನ್ನು ನೀವೆಲ್ಲ ನೋಡಿದ್ರಿ. ಮತ್ತೆ KMF ಅಧಿಸೂಚನೆಯಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, 2026ನೇ ಸಾಲಿನ ರಿಕ್ರೂಟ್ಮೆಂಟಲ್ಲಿ ಅಂದರೆ KMF ಅಂದರೆ ನಿಮಗೆ ಗೊತ್ತಿದೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ, ಹಾಗೆ ಶಿಮುಲ್ ಅಂತಕ್ಕಂಥದ್ದು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಪ್ರಾಡಕ್ಟ್ಸ್ ಸೊಸೈಟಿ ಅಂದರೆ ಯೂನಿಯನ್ ಲಿಮಿಟೆಡ್ ಅಂತಕ್ಕಂಥದ್ದು ಏನಿದೆ, ಇದರಲ್ಲಿ ನಿಮಗೆ ಕಾಲ್ಫರ್ ಆಗಿರ್ತಕ್ಕಂಥ ಹುದ್ದೆಗಳು ಟೋಟಲ್ ಸಂಖ್ಯೆಗಳು ಎಷ್ಟು ಹುದ್ದೆಗಳು ಅಂದರೆ 194 ಜೂನಿಯರ್ ತಂತ್ರಜ್ಞ ಮತ್ತು ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳು. ಹಾಗಾದರೆ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅವಕಾಶ ನೀಡಿರೋದು ಫೆಬ್ರವರಿ 6, ಇದೇ ತಿಂಗಳು ಫೆಬ್ರವರಿ 6ರಿಂದ ಫೆಬ್ರವರಿ 21ನೇ ತಾರೀಕುವರೆಗೂ ಅಪ್ಲಿಕೇಶನ್ ನೀಡೋದಕ್ಕೆ 15 ದಿನಗಳ ಕಾಲ ಅವಕಾಶವನ್ನು ನೀಡಿದ್ದಾರೆ 2026ನೇ ವರ್ಷದಲ್ಲಿ. ಹಾಗಾದರೆ ನೀವು ಈ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಏನೆಲ್ಲ ಸಿಲೆಬಸ್ ಇರುತ್ತೆ ಈಗ ನೋಡಿ. ಪಠ್ಯಕ್ರಮ ಕನ್ನಡ ಭಾಷೆಗೆ ಸಂಬಂಧಿಸಿದಂಥ 50 ಅಂಕಗಳು, ಹಾಗೆ ಜನರಲ್ ಇಂಗ್ಲೀಷು 25 ಅಂಕಗಳು, ಹಾಗೆ ಸಾಮಾನ್ಯ ಜ್ಞಾನ GK 25 ಅಂಕಗಳು, ಭಾರತ ಸಂವಿಧಾನ ಒಳಗೊಂಡಂತೆ 25 ಅಂಕಗಳು, ಈ ಸಹಕಾರಿ ಮತ್ತು ಒಕ್ಕೂಟಕ್ಕೆ ಸಂಬಂಧಿಸಿದಂಥ 50 ಮತ್ತು 75 ಅಂಕಗಳು, ಟೋಟಲ್ 200 ಅಂಕಗಳಿಗೆ KMF ಪರೀಕ್ಷೆ ನಿಗದಿಯಾಗಿರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಪರೀಕ್ಷೆ ಆದಮೇಲೆ ಸಂದರ್ಶನ 1:5, ಒಂದು ಹುದ್ದೆಗೆ 5 ಜನರನ್ನ ಸಂದರ್ಶನಕ್ಕೆ ಕರೆಯಲಾಗ್ತದೆ. ಸಂದರ್ಶನದ ಅಂಕಗಳೆಷ್ಟು ಅಂದರೆ 15 ಸಂದರ್ಶನದ ಅಂಕಗಳಿರುತ್ತೆ. ಹಾಗಾದರೆ ಮೆರಿಟ್ ಆಧಾರದ ಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ನೀಡಲಾಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ರಿ.